ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ? ನಾನ್ ನಿಮ್ಮ ಮೀತಾ. ದಿನ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, 10/8/2025 ದಿನ ಭವಿಷ್ಯ 12 ರಾಶಿಗಳ ಫಲಾನುಫಲಗಳನ್ನ ಹೇಳ್ತಾ ಹೋಗ್ತೇನೆ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಏನೋ ಇವತ್ತಿನ ದಿನದಲ್ಲಿ ಸ್ವಲ್ಪ ಕಲಹ, ಕಸಿವಿಸಿ, ರಾಶ್ಯಾಧಿಪತಿ ಕುಜ 6ಕ್ಕೆ ಬಂದಿದ್ದಾನೆ, 6ನೇ ಮನೇಲಿ ಬಂದಿರೋದ್ರಿಂದ ಜಗಳ, ಕೋಪ, ತಾಪ ಇದೆಲ್ಲ ಕೂಡ ಇರುತ್ತೆ. ಮತ್ತೆ ಮನೆಯಲ್ಲಿ ಹೊರಗಡೆ ಎರಡೂ ಕಡೆ ಹುಷಾರಾಗಿರ್ಬೇಕು ಅಂತ ಹೇಳ್ತೀನಿ. ಮೇಷರಾಶಿ ಮಕ್ಕಳಿಂದ ಸ್ವಲ್ಪ ಹ್ಯಾಪಿ ಆಗಿರ್ತೀರಾ, ದುಡ್ಡು ಮತ್ತೆ ಖರ್ಚು ಮಾಡ್ಕೊಳ್ತೀರಾ, ದುಡ್ಡು ಬೇಜಾನ್ ಖರ್ಚು ಮಾಡ್ಕೊಳ್ತೀರಾ, ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ನಿಮ್ಗೆ ಖರ್ಚು ವೆಚ್ಚ ಜಾಸ್ತಿ. ನಿಮ್ಗೆ ರೆಮಿಡಿ ಅಂತ ಬಂದಾಗ ನೀವು ಕಗ್ಗಲಿ ಮರ, ಯಾಕಂದ್ರೆ ಈ ಒಂದು ಇದ್ರಲ್ಲಿ ಬರೀ ಮರಗಳನ್ನೇ ಹೇಳ್ತೀನಿ, ನಿಮ್ಮ ರಾಶಿಯ ಒಂದು ಮರಗಳನ್ನೇ ಹೇಳ್ತಾ ಹೋಗ್ತೀನಿ. ಕಗ್ಗಲಿ ಮರ ಅಥವಾ ಅದರ ಎಲೆ, ಬೇರು ಏನಾದ್ರೂ ಒಂದನ್ನ ನೀವು ಮುಟ್ಟಿ ಅದನ್ನ ನಾಳೆ ಒಂದು ದಿನ ಆ ಕಗ್ಗಲಿ ಮರವನ್ನ ಮುಟ್ಟಿ ನಮಸ್ಕಾರ ಮಾಡಿ, ಅಥವಾ ಅದ್ರ ಒಂದು ಎಲೆ ತಂದು ನಿಮ್ಮ ಮನೇಲಿ ಇಟ್ಕೊಳ್ಳಿ, ಅದ್ರ ಬೇರ್ ಮುಟ್ಟಿ. ಎಲ್ಲಾ ಕಡೆ ವಾಕಿಂಗ್ ಹೋದ್ರೆ ಸಿಕ್ಕುತ್ತೆ, ಹಳ್ಳಿಗಳ ಕಡೆ ಸಿಕ್ಕುತ್ತೆ, ಸಿಟಿಯಲ್ಲಿ ಕೂಡ ಸಿಕ್ಕುತ್ತೆ. ನೋಡಿ, ಅದನ್ನ ಮುಟ್ಟಿದ್ರೆ ನಿಮ್ಗೆ ಅದರ ವೈಬ್ರೇಷನ್, ನಿಮ್ಮ ಈ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ. ಮತ್ತೆ ನಿಮ್ಗೆ ಅದು ನಿಮ್ಮ ಒಂದು ರಾಶಿಯಾಧಿಪತಿ ಕುಜ ಆಗಿರೋದ್ರಿಂದ ಅವನಿಗೆ ಬೇಕಾಗಿರುವಂತಹ ಒಂದು ಮರವನ್ನ ಮುಟ್ಟಿದ್ರೆ ನಿಮ್ಮ ಮೇಷರಾಶಿಗೆ ಎಷ್ಟೋ ಅದೃಷ್ಟಗಳು ಬರ್ತವೆ. ಇದು ಒಂದಿನದಲ್ಲ, ಪ್ರತಿ ದಿನದ ಹೇಳ್ತಾ ಇದ್ದೀನಿ. ಈ ಒಂದು ರೆಮಿಡಿಯನ್ನ ನೀವು ನಾಳೆ ಮಾಡಿ ನೋಡಿ, ತುಂಬಾ ಸೂಪರ್ ಆಗಿರ್ತೀರಾ. ಹಾಗೆ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಸ್ವಲ್ಪ ಹಣಕಾಸು ಖರ್ಚು, ಮತ್ತೆ ಧನಾಗಮ ಜಾಸ್ತಿ ಆಗುತ್ತೆ. ಹಣಕಾಸು ಯಾವ್ದೋ ಒಂದು ರೂಪದಲ್ಲಿ ಬರ್ತಾ ಇರುತ್ತೆ, ಆದ್ರೆ ಸುತ್ತಾಟ, ಹೊರಗಡೆ ಸುತ್ತಾಟ ಜಾಸ್ತಿ ಆಗುತ್ತೆ. ಅನ್ಯತಾ ಖರ್ಚು, ಬೇಡದೆ ಇರೋದಕ್ಕೆ ಖರ್ಚು ಮಾಡ್ಕೊಳ್ಳೋದು, ಮತ್ತೆ ತುಂಬಾ ಹ್ಯಾಪಿ ಆಗಿರೋದಕ್ಕೆ ಖರ್ಚು ಮಾಡ್ಕೊಳ್ಳೋದು, ನಿಮ್ ಸಂತೋಷಕ್ಕೆ ನೀವು ಖರ್ಚು ಮಾಡ್ಕೊಳ್ಳೋದು, ಇದೆಲ್ಲ ಕೂಡ ಇವತ್ತಿನ ದಿನ ಆಗುತ್ತೆ. ಹಾಗಾಗಿ ನಿಮ್ಗೆ ರೆಮಿಡಿ ಅಂತ ಅಂದ್ರೆ ನೋಡಿ, ವೃಷಭ ರಾಶಿಯ ರಾಶಿಯಾಧಿಪತಿ ಶುಕ್ರ. ಸೊ ಶುಕ್ರನಿಗೆ ಅತ್ತಿ ಮರ ತುಂಬಾ, ಅತಿ ಹೆಚ್ಚು ಅತ್ತಿ ಮರ ಅಂದ್ರೆ ಅದರಲ್ಲಿ ಲಕ್ಷ್ಮಿ ವಾಸಿಸಿರ್ತಾಳೆ. ಅತ್ತಿ ಮರವನ್ನ ಮುಟ್ಟಬಹುದು, ವಾಕಿಂಗ್ ಹೋದ್ರೆ ಪಾರ್ಕ್ ಅಲ್ಲಿ, ರೋಡ್ಗಳಲ್ಲಿ ಇರುತ್ತೆ. ಅತ್ತಿ ಮರವನ್ನ ಮುಟ್ಟಿ, ಅಥವಾ ಅತ್ತಿ ಮರವನ್ನ ತಂದು ನಿಮ್ ಮನೆಯ ಮುಂದೆ ಪಾಟಲ್ ಬೆಳೆಸಿ. ಇವಾಗ ಎಲ್ಲ ಕಡೆ ಸಿಕ್ಕತ್ತೆ, ನರ್ಸರಿಯಿಂದ ತಂದು ನಿಮ್ ಮನೆಯ ಪಾಟಲ್ ಬೆಳೆಸಿ ನೀವು ಡೈಲಿ ಟಚ್ ಮಾಡಿದ್ರೆ ತುಂಬಾ ಯೋಗ. ಅತ್ತಿ ಮರದ ಜೊತೆಗೆ ಅಲ್ಲಿ ಲಕ್ಷ್ಮಿ ಇರೋದ್ರಿಂದ ಅತ್ತಿ ಮರದ ಒಂದು ಕಾಯಿ, ಅಥವಾ ಅತ್ತಿ ಕಾಯಿ ಆಗಿರ್ಬೋದು, ಅಥವಾ ಅದರ ಒಂದು ಬೇರು, ಎಲೆ, ಯಾವ್ದಾದ್ರು ಒಂದನ್ನ ತಂದು ನಿಮ್ಮ ಮನೇಲಿ ಇಟ್ಕೊಳ್ಳಿ. ಸಿಕ್ಕಾಪಟ್ಟೆ ವೈಬ್ರೇಷನ್, ತುಂಬಾ ಚೆನ್ನಾಗಿರ್ತೀರಾ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವ್ರಿಗೆ ತುಂಬಾ ಚೆನ್ನಾಗಿದೆ ಟೈಮು. ನಾಳೆ ಅಂದ್ರೆ ನೀವ್ ಅನ್ಕೊಂಡಿರೋ ಕೆಲ್ಸ ಎಲ್ಲ ಮಾಡ್ತೀರಿ. ಕುಟುಂಬದವ್ರ ಜೊತೆ ಒಳ್ಳೆ ಮಾತು ಕತೆ, ಮಕ್ಕಳ ಜೊತೆ ಒಡನಾಟ ತುಂಬಾ ಚೆನ್ನಾಗಿರುತ್ತೆ. ಹೆಂಗು ಭಾನುವಾರದ ದಿನ ಆರಾಮಾಗಿ ಮನೇಲಿ ರೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಎಲ್ಲರ ಜೊತೆ ಖುಷಿಯಾಗಿರಿ ಅಂತ ಹೇಳ್ತೀನಿ. ತಂದೆ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ರೆಮಿಡಿ ಏನಪ್ಪಾ ಅಂತಂದ್ರೆ ಉತ್ತರಾಣಿ ಗಿಡ ಅಂತ ಸಿಕ್ಕತ್ತೆ. ಉತ್ತರಾಣಿ ಕಡ್ಡಿ ಆಗಿರ್ಬೋದು, ಗಿಡ ಆಗಿರ್ಬೋದು ಸಿಗತ್ತೆ. ನೀವ್ ಇವಾಗ ಏನಾದ್ರೂ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ನೀವು ಗೂಗಲ್, ಎಲ್ಲಾರ ಕೈಲೂ ಫೋನ್ ಇರುತ್ತೆ, ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಉತ್ತರಾಣಿ ಕಡ್ಡಿ, ಉತ್ತರಾಣಿ ಗಿಡ ಅಂದ್ರೆ ನಿಮ್ಗೆ ತೋರ್ಸ್ಬಿಡುತ್ತೆ, ಫೋಟೋ ಸಮೇತ ತೋರ್ಸುತ್ತೆ. ಆ ಒಂದು ಕಡ್ಡಿಯನ್ನ ನಿಮ್ ಮನೇಲಿ ಇಟ್ಕೊಳ್ಳಿ. ಮತ್ತೆ ಈ ಒಂದು ಕಡ್ಡಿ ಮನೇಲಿ ಇರೋದು ಮುಖ್ಯ ಅಲ್ಲ, ಈ ಎಜುಕೇಶನ್, ವಿದ್ಯಾಭ್ಯಾಸ ತುಂಬಾ ಚೆನ್ನಾಗಾಗುತ್ತೆ. ಮಕ್ಳಿಗಂತೂ ಎಜುಕೇಶನ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಆ ಮಕ್ಕಳ ಮೈಂಡ್ ಕೂಡ ತುಂಬಾ ಚುರುಕಾಗುತ್ತೆ. ಹಾಗಾಗಿ ಉತ್ತರಾಣಿ, ಯಾಕಂದ್ರೆ ಮಿಥುನ ರಾಶಿಯ ಅಧಿಪತಿ ಬುಧ ಆಗಿರೋದ್ರಿಂದ ಉತ್ತರಾಣಿ ಕಡ್ಡಿಯನ್ನ ಮುಟ್ಟಿ ಅದರ ಒಂದು ವೈಬ್ರೇಷನ್ ನಿಮ್ಗೆ ಇವತ್ತು ತುಂಬಾ ಸೂಪರ್ ಅಂತ ಹೇಳ್ತೀನಿ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ನೋಡಿ, ರಾಶಿಯಾಧಿಪತಿ 8ರಲ್ಲಿ ರಾಹು ಜೊತೆ ಹೋಗಿರೋದ್ರಿಂದ ಏನಾದ್ರೂ ಅಘಾತ ಸುದ್ದಿಯನ್ನ ಕೇಳ್ತೀರಾ ನೀವು. ಏನಾದ್ರೂ ಒಂದು ಸುದ್ದಿ ಕೇಳ್ಬೋದು, ಅಘಾತ ಸುದ್ದಿ ಕೇಳ್ಬೋದು, ಇಲ್ವಾ ಸಡನ್ ಆಗಿ ಶಾಕಿಂಗ್ ನ್ಯೂಸ್ ಆಗಿರ್ಬೋದು, ಅಥವಾ ನೀವೇ ಏನಾದ್ರೂ ಕಣ್ಣಲ್ಲಿ ನೋಡ್ಬೋದು. ಇದೆಲ್ಲ ಕೂಡ ಕಟಕ ರಾಶಿಯವ್ರಿಗಾಗುತ್ತೆ. ಹಾಗೆ ಕುಟುಂಬದಲ್ಲಿ ಸ್ವಲ್ಪ ಬೇಸರ ಇರುತ್ತೆ. ಕುಟುಂಬದ ವಿಚಾರ ಅಂತ ಬಂದಾಗ ಸ್ವಲ್ಪ ನೋಡ್ಕೊಳ್ಳಿ, ಅದನ್ನ ಸ್ವಲ್ಪ ತುಂಬಾ ಮನ್ಸಿಗೆ ಹಚ್ಕೊಳ್ಬೇಡಿ. ಮತ್ತೆ ತಂಗಿ ತಮ್ಮ ಇವರಿಂದ ಸ್ವಲ್ಪ ಸಹಾಯ ಹೊಂದುತ್ತೀರಾ. ಒಂದು ಸಹಾಯ ಅಂದ್ರೆ ಬರೀ ಹಣದ ಸಹಾಯ ಅಂತ ಏನಿಲ್ಲ, ಒಂದ್ ಮಾತುಕತೆ ಮಾತಾಡೋದಾಗಿರ್ಬೋದು, ಏನಾದ್ರು ಹೇಳೋದಾಗಿರ್ಬೋದು, ಕೇಳೋದಾಗಿರ್ಬೋದು, ಇದೆಲ್ಲ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಜೊತೆಗೆ ತಾಯಿ ಜೊತೆ ಸ್ವಲ್ಪ ಮುನಿಸಿರುತ್ತೆ, ಅದನ್ನೊಂಚೂರು ನೋಡ್ಕೊಳ್ಳಿ, ಮುನ್ಸ್ಕ್ ಮಾಡ್ಕೊಳ್ಬೇಡಿ. ರೆಮಿಡಿ ಅಂತಂದ್ರೆ ಎಲ್ರಿಗೂ ಹೇಳಿದೆ ಇವತ್ತು, ಯಾವ ರಾಶಿಗೆ ರಾಶಿಯಾಧಿಪತಿಯ ಒಂದು ಮರವನ್ನೇ, ಆ ಗ್ರಹದ ಮರವನ್ನೇ ಹೇಳ್ತೀನಿ, ಮುಟ್ಟಿ, ಸಾಧ್ಯ ಆದ್ರೆ ಮುಟ್ಟಿ. ಇವತ್ತಾಗಿಲ್ವಾ, ಆದ್ರೂ ನೀವು ಕಟಕ ರಾಶಿಯವ್ರಿಗೆ ಇದೇ ಮರ ಅಂತ ನೆನ್ಪಿಟ್ಕೊಳ್ಳಿ. ಯಾವತ್ತಾದ್ರೂ ಒಂದಿನ ಟಚ್ ಮಾಡಿ, ಅದ್ರ ವೈಬ್ರೇಷನ್ ನೋಡಿ, ಪಾಸಿಟಿವ್ ನೋಡಿ. ಮುತ್ತುಗದ ಎಲೆ, ಮುತ್ತುಗದ ಮರ
ಸಿಕ್ಕಿದ್ರೆ ಮುಟ್ಟಿ, ಇಲ್ಲ ಅಂದ್ರೆ ಈ ಮುತ್ತುಗದ ಎಲೆಯಲ್ಲಿ ಊಟ ಅಂದ್ರೂ ಮಾಡಿ. ನಾಳೆ ಒಂದಿನ ಆ ಎಲೆ ತಂದು ಊಟ ಮಾಡಿ. ಎಲೆ ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇಸ್ತ್ರಿ ಎಲೆ ಅಂತ ಮಾಡ್ತಾರಲ್ವಾ, ಅದೇ ಮುತ್ತುಗದ ಎಲೆ. ಆ ಎಲೆಯಲ್ಲಿ ಊಟ ಮಾಡಿದ್ರೆ ಸಿಕ್ಕಾಪಟ್ಟೆ ಪಾಸಿಟಿವ್. ಅದನ್ನ ಮಾಡಿ. ಸಿಂಹರಾಶಿ, ಸಿಂಹರಾಶಿಯವ್ರಿಗೆ ಒಂದ್ ಸ್ವಲ್ಪ ವ್ಯಯ ಅಂದ್ರೆ ದುಡ್ಡು ಖರ್ಚು, ಮನ್ಸಿಗೆ ಸ್ವಲ್ಪ ಬೇಜಾರು, ಹಾಗೆ ಅಂದುಕೊಂಡ ಕೆಲ್ಸ ಯಾವಾಗೂ ಸ್ವಲ್ಪ ಆಗೋದಿಲ್ಲ. ಅಂದುಕೊಂಡ ಕೆಲ್ಸ ಸ್ವಲ್ಪ ಡಿಲೇ ಇರುತ್ತೆ, ಆಗೋದಿಲ್ಲ. ಅದ್ರ ಜೊತೆಗೆ ಗಂಡ ಹೆಂಡತಿ ನಡುವೆ ಸ್ವಲ್ಪ ಮನಸ್ತಾಪ, ಜಗಳ, ವಿರಸ, ಮಕ್ಕಳಿಂದ ಸಿಹಿ ಸುದ್ದಿ. ಮಕ್ಕಳ ವಿಚಾರ ಅಂತ ತಗೊಂಡಾಗ ಮಕ್ಕಳಿಂದ ಹ್ಯಾಪಿಯಾಗಿರ್ತೀರಾ, ಸಿಹಿ ಸುದ್ದಿ, ಏನಾದ್ರೂ ಒಂದು ಹೊಸ ವಿಷಯಗಳನ್ನ ಕೇಳ್ತಾ ಇರ್ತೀರಾ. ನೋಡಿ, ಸಿಂಹ ರಾಶಿಯವರಿಗೆ ರಾಶಿಯಾಧಿಪತಿ ಸೂರ್ಯ. ಸೊ ರಾಶಿ ಅಧಿಪತಿ ಸೂರ್ಯ ಅಂತ ಅಂದಾಗ ಎಕ್ಕದ ಎಲೆ ನೋಡಿರ್ತೀರಾ, ಎಕ್ಕದ ಗಿಡ ನೋಡಿರ್ತೀರಾ, ಎಕ್ಕದ ಹೂವನ್ನ ನೋಡಿರ್ತೀರಾ. ಎಕ್ಕದ ಎಲೆನೋ ಗಿಡನೋ ಟಚ್ ಮಾಡಿ ಅದ್ರ ಒಂದ್ ಎಲೆ ತಂದು ಮನೇಲಿ ಇಟ್ಕೊಳ್ಳಿ, ಅದ್ರ ಒಂದೆರಡು ಹೂವ ತಂದು ಮನೇಲಿ ಇಟ್ಕೊಳ್ಳಿ. ಸೂಪರ್ ಪಾಸಿಟಿವ್. ನೀವು ಏನು ತಂದು ಮನೇಲಿ ಇಟ್ಕೊಳ್ಳೋದಲ್ಲ, ಅದನ್ನ ಮುಟ್ಟಿದಾಗೆ ನಿಮ್ಗೆ ಅದರ ಒಂದು ಪಾಸಿಟಿವ್ ಪಾಸ್ ಆಗ್ಬಿಡುತ್ತೆ. ಯಾಕಂದ್ರೆ ನೀವು ಸಿಂಹ ರಾಶಿಯವರಾಗಿದ್ದು ಆ ಒಂದು ಎಲೆನ ಮುಟ್ ನೋಡಿ ಸಿಕ್ಕಾಪಟ್ಟೆ ಪಾಸಿಟಿವ್, ತುಂಬಾ ಚೆನ್ನಾಗಿರ್ತೀರಾ. ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ರಾಶಿಯಾಧಿಪತಿ 11ರಲ್ಲಿ ತುಂಬಾ ಚೆನ್ನಾಗಿದ್ದಾನೆ. ಕನ್ಯಾ ರಾಶಿಯ ರಾಶಿಯಾಧಿಪತಿ 11ರಲ್ಲಿ ತುಂಬಾ ಚೆನ್ನಾಗಿದ್ದಾನೆ. ಕೆಲಸ ಸಿಗೋ ಚಾನ್ಸಸ್ ಇರುತ್ತೆ ನಿಮ್ಗೆ. ಆರೋಗ್ಯದ ಸಮಸ್ಯೆ ಸ್ವಲ್ಪ ಇರುತ್ತೆ ಕನ್ಯಾ ರಾಶಿಯವ್ರಿಗೆ, ಅದನ್ನ ಸ್ವಲ್ಪ ನೋಡ್ಕೊಳ್ಬೇಕು. ಮತ್ತೆ ಅಣ್ಣ ತಂಗಿರಿಂದ ಸ್ವಲ್ಪ ದೂರ ಇರಿ, ಅವ್ರ ಕಡೆಯಿಂದ ನಿಮ್ಗೆ ಸ್ವಲ್ಪ ಮನಸ್ತಾಪ. ಮತ್ತೆ ಕುಟುಂಬ ಚೆನ್ನಾಗಿರುತ್ತೆ, ಕುಟುಂಬದಲ್ಲಿ ಸಮಸ್ಯೆ ಇರೋದಿಲ್ಲ. ಕುಟುಂಬದಲ್ಲಿ ತುಂಬಾ ಒಗ್ಗಟ್ಟಾಗಿರ್ತೀರಾ ಅಂತ ಹೇಳುತ್ತೆ. ರೆಮಿಡಿ ಅಂತ ಬಂದ್ರೆ ನೀವು ಉತ್ತರಾಣಿ ಕಡ್ಡಿ ಹೇಳ್ದೆ, ಯಾಕಂದ್ರೆ ನಿಮ್ಮ ಕನ್ಯಾ ರಾಶಿಯ ಅಧಿಪತಿ ಬುಧನೇ ಆಗಿರ್ತಾನೆ. ಆದ್ರೆ ನಿಮ್ ಕೈಲಿ ಉತ್ತರಾಣಿ ಕಡ್ಡಿಯನ್ನ ಮುಟ್ಟಿ, ಅಥವಾ ಹೆಸರು ಬೇಳೆ, ಹೆಸರು ಕಾಳು, ಇದನ್ನ ಸ್ವಲ್ಪ ಟಚ್ ಮಾಡಿ ಅದನ್ನ ಕೈಯಲ್ಲಿ ಇಟ್ಕೊಳ್ಳಿ ಒಂದ್ ಸ್ವಲ್ಪ ಹೊತ್ತು. ಇಲ್ಲ ನಾಳೆ 1 kg, ಒಂದ್ ಅರ್ಧ kg ಅಂಗಡಿಗೆ ಹೋಗಿ ಹೆಸರು ಬೇಳೆನ ತಂದು ನಿಮ್ ಮನೇಲಿ ಇಟ್ಕೊಳ್ಳಿ. ಅದು ಕೂಡ ತುಂಬಾ ಪಾಸಿಟಿವ್. ಹೆಸರು ಕಾಳಾಗಿರ್ಬೋದು, ಹೆಸರು ಬೇಳೆ ಆಗಿರ್ಬೋದು, ತಂದು ಮನೇಲಿ ಇಟ್ಕೊಳ್ಳಿ, ತುಂಬಾ ಪಾಸಿಟಿವ್ ಇರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯ ರಾಶಿಯಾಧಿಪತಿ 9ಕ್ಕೆ ಹೋಗಿರ್ತಾನೆ ಶುಕ್ರ. ಕುಟುಂಬದಲ್ಲಿ ನಿಮ್ಗೆ ನೀವೇ ಶತ್ರು ಆಗ್ತೀರಾ, ಯಾಕಂದ್ರೆ 2ನೇ ಮನೆ ಅಧಿಪತಿ 6ರಲ್ಲಿ 8ರಲ್ಲಿ ಇರ್ತಾನೆ. 2 ಮತ್ತೆ 6ರ ಅಧಿಪತಿ 12ಕ್ಕೆ ಹೋಗಿರ್ತಾನೆ. ಹಂಗಾಗಿ ನಿಮ್ಗೆ ಕುಟುಂಬದಲ್ಲಿ ವ್ಯಯ, ಏನೋ ಸ್ವಲ್ಪ ಕಸಿವಿಸಿ, ನಿಮಗ್ ನೀವೇ ಏನಾದ್ರು ಅನ್ಕೊಳ್ಳೋದು, ಈ ತರ ಒಂಥರ ನಿಮ್ಗೆ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ತುಲಾರಾಶಿಯವ್ರಿಗೆ ವಾದ ಮಾಡಕ್ ಹೋಗ್ಬೇಡಿ. ಜೊತೆಗೆ ಮಕ್ಕಳ ಜೊತೆ ವಾದ ಬೇಡ. ಮಕ್ಕಳು ಕೂಡ ಏನಾದ್ರು ಅಂತಾರೆ, ಕೋಪ ಮಾಡ್ಕೊಳ್ತಾರೆ, ಅಥವಾ ನಿಮ್ಗೂ ಅವ್ರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು. ಹಾಗಾಗಿ ಮಕ್ಕಳ ಜೊತೆ ಸ್ವಲ್ಪ ವಾದ ಮಾಡ್ಬೇಡಿ. ನೋಡಿ, ತುಲಾರಾಶಿಯವ್ರಿಗೆ ರೆಮಿಡಿ ಅಂತ ಬಂದ್ರೆ ಶುಕ್ರ ಹೇಳದ್ನಲ್ಲ, ಅತ್ತಿ ಮರದಲ್ಲಿ ವಾಸಿಸ್ತಾ ಇರ್ತಾನೆ ಶುಕ್ರ. ಅದಕ್ಕೆ ಲಕ್ಷ್ಮಿನ ಮುಟ್ಟದಂಗೆ, ನೀವು ಲಕ್ಷ್ಮಿನೇ ತಂದು ಮನೇಲಿ ಇಟ್ಕೊಂಡಾಗೆ ಅತ್ತಿ ಮರದ ಬೇರು, ಕಾಂಡ, ಎಲೆ ಏನಾದ್ರೂ ತಂದಿಟ್ಕೊಳ್ಳಿ, ಕಾಯಾದ್ರೂ ತಂದಿಟ್ಕೊಳ್ಳಿ. ಅಕಸ್ಮಾತ್ ಸಿಕ್ಕಿಲ್ವಾ, ಇವಾಗೆಲ್ಲ ಅತ್ತಿ ಕಾಯಿ ಸಿಕ್ಕತ್ತೆ, ಹಣ್ಣು ಸಿಕ್ಕತ್ತೆ, ಅದನ್ನ ತಂದು ತಿನ್ನಿ. ಅದನ್ನ ಒಂದಿನ ತಂದು ಮನೇಲಿ ಇಟ್ಕೊಳ್ಳಿ, ಮುಟ್ಟಿ. ಇದೆಲ್ಲ ತುಂಬಾ ಸೂಪರ್ ಪಾಸಿಟಿವ್. ಹಂಗೂ ಆಗಿಲ್ಲ ಅಂದ್ರೆ ಸ್ವಲ್ಪ ಅವರೆಕಾಳು, ಬೇಳೆ, ಇದನ್ನ ಒಂದ್ 5 ನಿಮಿಷ ಕೈಯಲ್ಲಿ ಇಟ್ಕೊಳ್ಳಿ. ಇದು ಕೂಡ ಶುಕ್ರನಿಗೆ ಸಂಬಂಧಪಟ್ಟಿರೋ ಕಾಳಾಗಿರೋದ್ರಿಂದ ತುಂಬಾ ನಿಮ್ಗೆ ಪಾಸಿಟಿವ್ ಇರುತ್ತೆ. ಇದನ್ನ ನೀವು ಮನೆಗಳಲ್ಲೇ ಮಾಡ್ಕೊಳ್ಬಹುದು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಕುಜ 11ರಲ್ಲಿ ತುಂಬಾ ಚೆನ್ನಾಗಿದ್ದಾನೆ. ಮತ್ತೆ ತಂದೆಯಿಂದ ಲಾಭ, ತಾಯಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ತಾಯಿಯಿಂದ ಸ್ವಲ್ಪ ಅವರು ಆರೋಗ್ಯ ಕೆಟ್ಟಿರ್ಬೋದು, ಅಥವಾ ಅವರು ಏನೋ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು, ಅದನ್ನ ನೋಡ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ, ಎಜುಕೇಶನ್ ಫೀಲ್ಡ್ ಅವ್ರಿಗೆಲ್ಲ ತುಂಬಾ ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರಿಗೆ ತುಂಬಾ ಚೆನ್ನಾಗಿರ್ತೀರಾ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ಆರೋಗ್ಯ ಸಮಸ್ಯೆ, ಸ್ವಲ್ಪ ಸುಸ್ತು, ಬಳಲ್ತಾ ಇರ್ತೀರಾ, ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ರೆಮಿಡಿ ಅಂದಾಗ ನಿಮ್ಗೂ ಅಷ್ಟೇ, ಕಗ್ಲಿ ವೃಕ್ಷ ಅಂತ ಹೇಳ್ದೆ, ಕಗ್ಗಲಿ ಮರವನ್ನ ಮುಟ್ಟಿ ಅದರ ಎಲೆ, ಬೇರು, ಕಾಂಡ ಏನಾದ್ರೂ ತಗೊಂಡ್ಬಂದ್ ಇಟ್ಕೊಳ್ಳಿ. ಅಥವಾ ಆಗ್ಲಿಲ್ವಾ, ಒಂಚೂರು ತೊಗರಿ ಕಾಳು, ಅದನ್ನ ಕೂಡ ನೀವು ಕೈಯಲ್ಲಿ ಇಟ್ಕೋಬಹುದು. ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ. ಮುಂದಿನ ರಾಶಿ ಧನುರ್ರಾಶಿ. ಧನುರ್ರಾಶಿಯವರಿಗೆ ರಾಶಿಯಾಧಿಪತಿ 7ರಲ್ಲಿ ತುಂಬಾ ಸೂಪರ್ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಶೀತ ಬಾಧೆ ಅಂದ್ರೆ ಕೋಲ್ಡ್ ಆಗೋದು, ಕಫ, ಕೆಮ್ಮು, ಇದೆಲ್ಲ ಕೂಡ ಧನುರ್ರಾಶಿಯವರಿಗೆ ಜಾಸ್ತಿ ಇರುತ್ತೆ. ಮತ್ತೆ ಯಾವ್ದಾದ್ರು ಹೊಸ ಗಾಡಿ ತಗೊಳ್ಬೇಕು, ಹೊಸ ವಾಹನ ತಗೊಳ್ಬೇಕು ಅಂದ್ರೆ ಅದ್ರ ಬಗ್ಗೆ ಕೂತು ಡಿಸ್ಕಸ್ ಮಾಡ್ತೀರಾ, ಮಾತಾಡ್ತೀರಾ. ಅಂದ್ರೆ ಅದ್ರ ಬಗ್ಗೆ ಏನಾದ್ರು ಹೇಳ್ತಾ ಇರ್ತೀರಾ, ತಿಳ್ಕೊಳ್ತೀರಾ. ಮತ್ತೆ ಖರೀದಿ ಬಗ್ಗೆನು ಚಿಂತೆ ಮಾಡ್ತೀರಾ, ಅಂದ್ರೆ ಯಾವಾಗ ತಗೊಳ್ಳೋದು, ಹೇಗ್ ಮಾಡೋದು, ಏನು ಅನ್ನೋದು ಚಿಂತೆ ಸ್ಟಾರ್ಟ್ ಆಗುತ್ತೆ. ಅದ್ರ ಬಗ್ಗೆ ಮಾತಾಡ್ತೀರಾ ಅಂದ್ರೇನೆ ಮುಗೀತು. ಸೊ ನಿಮ್ಗೆ ರೆಮಿಡಿ ಅಂತ ಬಂದಾಗ, ಯಾಕಂದ್ರೆ ತುಂಬಾ ಚೆನ್ನಾಗಿದೆ, ಅದ್ ಬಿಟ್ರೆ ಬೇರೆ ಯಾವ್ದು ನಿಮ್ಗೆ ನೆಗೆಟಿವ್ ಅಂತ ಏನು ಇಲ್ಲ. ರೆಮಿಡಿ ಅಂತ ಬಂದಾಗ ನೀವು
ರಾಶಿಯಾಧಿಪತಿ ಗುರುಗೆ ಸಂಬಂಧಪಟ್ಟಂತೆ ಅಶ್ವತ್ಥ ಮರವನ್ನು ಮುಟ್ಟಿ. ಅಶ್ವತ್ಥ ಮರದ ಒಂದು ಬೆಲೆ, ಒಂದು ಕಾಂಡ, ಒಂದು ಬೇರು, ಒಂದು ಎಲೆ, ಯಾವ್ದಾದ್ರು ಒಂದು ತಂದ್ ಮನೇಲಿ ಇಟ್ಕೊಳ್ಳಿ. ಪಾರ್ಕ್ ಹೋಗಿ, ನಾಳೆ ಒಂದಿನ ಸಂಡೇ ಇರೋದ್ರಿಂದ ಎಲ್ರೂ ವಾಕಿಂಗ್ ಹೋಗಿ, ಪಾರ್ಕ್ ಹೋಗಿ ಮುಟ್ಟಿ ತಗೊಂಬಂದ್ ಮನೇಲಿ ಇಟ್ಕೊಳ್ಳಿ. ಅಶ್ವತ್ಥ ಮರವನ್ನ ಮುಟ್ಟಿ ನಮಸ್ಕಾರ ಮಾಡಿ ಒಂದ್ 5 ನಿಮಿಷ ಅದನ್ನ ಮುಟ್ಟಿ ಅಂದ್ರೆ ಸುಮ್ನೆ ಹಿಂಗ್ ಮುಟ್ಬಿಟ್ಟು ಹಿಂಗ್ ಟಚ್ ಮಾಡಿ ಬರೋದಲ್ಲ. 5 ನಿಮಿಷ ಮರವನ್ನ ಮುಟ್ಟಿ ತಬ್ಬಿ ಇಡ್ಕೊಳ್ಳಿ. ಆ ಮರದ ಜೊತೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಒಂದು ರಾಶಿಯಾಧಿಪತಿ ಗುರುವಿಗೆ ಸಂಬಂಧಪಟ್ಟಿರುವಂತ ವೃಕ್ಷ ಅದು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ರಾಶಿಯಾಧಿಪತಿ 3ರಲ್ಲಿ ಕುಟುಂಬದ ಒತ್ತಡ ಜಾಸ್ತಿ ಇರುತ್ತೆ. ಮತ್ತೆ ಸುತ್ತಾಟ, ಅಲ್ಲಿ ಇಲ್ಲಿ ಸುತ್ತಾನೆ ಇರ್ತೀರಾ. ನಾಳೆ ಸಂಡೇ ಸ್ಪೆಷಲ್ ಓಡಾಡ್ತಾನೆ ಇರ್ತೀರಾ. ಹಾಗೆ ಖರ್ಚು, ಮಕ್ಕಳಿಂದ ನೆಮ್ಮದಿ, ಮಕ್ಕಳಿಂದ ಖುಷಿಯ, ಮಕ್ಕಳನ್ನ ಕರ್ಕೊಂಡು ಆಚೆ ಈಚೆ ಹೋಗಿ ಓಡಾಡ್ಕೊಂಡ್ ಬನ್ನಿ, ತುಂಬಾ ಚೆನ್ನಾಗಿರ್ತೀರಾ. ಗಂಡ ಹೆಂಡತಿ ತುಂಬಾ ಚೆನ್ನಾಗಿರ್ತೀರಾ ಅಂತ ಹೇಳ್ತೀನಿ. ರೆಮಿಡಿ ಅಂತ ಬಂದ್ರೆ ಬನ್ನಿ ವೃಕ್ಷ. ಆ ಬನ್ನಿ ವೃಕ್ಷವನ್ನ ಮುಟ್ಟಿ ಅದರ ಎಲೆ ತಂದಿಟ್ಕೊಳ್ಳಿ. ಇದು ಲೈಫ್ ಟೈಮ್ ಯಾವಾಗ್ಲೂ ಆಗುತ್ತೆ, ಯಾವಾಗ್ಲೂ ಮುಟ್ತಾ ಇರಿ. ಮಕರ ರಾಶಿಯವ್ರು ತಿಳ್ಕೊಂಬಿಡಿ, ನಮಗ್ ಬನ್ನಿ ವೃಕ್ಷ ಯಾವಾಗಾದ್ರೂ ಸಿಕ್ಬಿಟ್ರೆ ಮುಟ್ಟಿ ನಮಸ್ಕಾರ ಮಾಡಿ. ಸಿಕ್ಕಿದಾಗ ಒಂಚೂರು ಆ ಗಿಡದ ಒಂದು ಎಲೆಗಳನ್ನ ತಂದಿ ಒಂದ್ ಪ್ಲಾಸ್ಟಿಕ್ ಕವರ್ ಅಲ್ಲಿ ಪ್ರಿಸರ್ವೇಟಿವ್ ಮಾಡಿ ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಂಡು ನೋಡಿ ಹೆಂಗಿರ್ತೀರಾ ಮಕರ ರಾಶಿಯವ್ರು. ಯಾಕಂದ್ರೆ ನಿಮ್ಮ ರಾಶಿಯಾಧಿಪತಿ ಶನಿ ಇರ್ತಾನಲ್ಲ, ಅವ್ನು ಯಾವಾಗ್ಲೂ ನಿಮ್ ಜೊತೆನೆ ಇರ್ತಾನೆ. ಆ ಒಂದು ಶನಿಗೆ ಬೇಕಾಗಿರುವಂತ ವೃಕ್ಷ ಅದಾಗಿರುತ್ತೆ. ಹಂಗಾಗಿ ಅದ್ರ ಒಂದು ಪಾಸಿಟಿವ್ ಎನರ್ಜಿ ನಿಮ್ ಜೊತೆ ಇರುತ್ತೆ. ಮುಂದಿನ ರಾಶಿ ಕುಂಭರಾಶಿಯವರಿಗೆ ಮನಸ್ಸು ಚಂಚಲ ಆಗಿರುತ್ತೆ, ಮನಸ್ಥಿತಿ ಚೆನ್ನಾಗಿರಲ್ಲ, ಮನಸ್ಸಲ್ಲಿ ಏನೋ ಅಲ್ಲೋಲ ಕಲ್ಲೋಲ, ಹೇಗಿರೋದು, ಹೇಗ್ ಮಾಡೋದು, ಯಾರನ್ನ ಬಿಡೋದು, ಈ ಒಂದು ಮನಸ್ಥಿತಿಯಲ್ಲಿ ಇರ್ತೀರಾ ನೀವು. ಮತ್ತೆ ಕೈಗೆ ಸಿಗೋ ವಸ್ತು ಕೈಗೆ ಸಿಕ್ಕಲ್ಲ, ಅದ ಕೈಯಿಂದ ಎಲ್ಲೋ ತಪ್ಪಿಸ್ಕೊಳ್ತಾ ಇದೆ, ಎಲ್ಲೋ ಜಾರಾಗ್ತಿದೆ ಅಂದ್ರೆ ಯಾವ್ದಾದ್ರು ಒಂದು ವಸ್ತುನ ನೀವು ನೋಡಿರ್ತೀರಿ, ಅದು ಇನ್ನೇನು ನಿಮ್ ಕ್ಯಾಚ್ ಮಾಡ್ಬೇಕು ಅಷ್ಟ್ರಲ್ಲಿ ಅದು ಮಿಸ್ ಆಗ್ಬಿಡುತ್ತೆ. ಈ ತರ ಒಂದು ಇನ್ಸಿಡೆಂಟ್ ಜಾಸ್ತಿ ಆಗತ್ತೆ ಇಂದು, ಅದನ್ನ ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ಆರೋಗ್ಯ, ಮನೆಯಲ್ಲಿ ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆ ಯಾರಿಗಾದ್ರು, ಕುಂಭರಾಶಿ ಅವ್ರ ಮನೇಲಿ ಅವ್ರ ಹೆಂಡತಿಗೋ, ಅವ್ರ ಗಂಡನ್ಗೋ, ಅವ್ರ ತಾಯಿಗೋ, ತಂದೆಗೋ, ಮಕ್ಳಿಗೋ ಯಾರಿಗಾದ್ರೂ ಸ್ವಲ್ಪ ಆರೋಗ್ಯ ಸಮಸ್ಯೆ ಇರುತ್ತೆ. ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತೆ ರೆಮಿಡಿ ಅಂತ ಬಂದ್ರೆ ನಿಮ್ಗೂ ಅಷ್ಟೇ ಬನ್ನಿ ವೃಕ್ಷ, ಬನ್ನಿ ಮರವನ್ನ, ಯಾಕಂದ್ರೆ ರಾಶಿಯಾಧಿಪತಿ ಶನಿ ಬನ್ನಿ ಮರದಲ್ಲಿ ವಾಸಿಸ್ತಿರ್ತಾನೆ. ಅವನ ಒಂದು ಆ ಗ್ರಹದ ಒಂದು ಮರ ಅಂದ್ರೆ ಬನ್ನಿ ಮರ ಆಗಿರುತ್ತೆ. ಆ ಮರವನ್ನ ಮುಟ್ಟಿ ನಮಸ್ಕಾರ ಮಾಡಿ, ಅತಿ ಹೆಚ್ಚು ಮರವನ್ನ ಪ್ರೀತಿಸಿ ಮುಟ್ಟಿ ಅಂತ ಅಂದ್ರೆ ಅದರ ಒಂದು ಎಲೆ, ಕಾಂಡ, ಬೇರನ್ನ ತಂದು ಮನೇಲಿ ಇಟ್ಕೊಳ್ಳಿ. ತುಂಬಾ ಪಾಸಿಟಿವ್ ಇರುತ್ತೆ ನಿಮ್ಗೆ. ನೋಡಿ, ಕೊನೆಯದಾಗಿ ಮೀನರಾಶಿಯವರಿಗೆ ರಾಶಿಯಾಧಿಪತಿ ತುಂಬಾ ಚೆನ್ನಾಗಿದ್ದಾನೆ. ಇವತ್ ದಿನ ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ. ಹಾಗೆ ಏನಪ್ಪಾ ಅಂದ್ರೆ ಮಕ್ಕಳ ಜೊತೆ ಜಗಳ ಕಿರಿಕಿರಿ, ಮೀನರಾಶಿಯವರು ಮಕ್ಕಳ ಜೊತೆ ಜಗಳ ಕಿರಿಕಿರಿ ಮಾಡ್ಕೊಳ್ಬೇಡಿ. ತುಂಬಾ ಯಾಕಂದ್ರೆ ನಿಮ್ಗೆ ಅರ್ಥ ಆಗೋ ತರ ಹೇಳ್ತಾ ಇದೀನಿ. ಒಂದು ದಿನ ಕಿರಿಕಿರಿ ಅಂದಾಗ ಮಕ್ಕಳ ಜೊತೆ ತುಂಬಾ ಚೆನ್ನಾಗಿದ್ಬಿಡೋದು, ಅವ್ರ ಮಾತಿಗೆ ಹೋಗ್ದಿರಾ ಇರೋದು, ಈ ತರ ಮಾಡ್ಕೊಂಡಾಗ ನೀವು ಅಲ್ಲಿ ಅಡ್ಜಸ್ಟ್ ಆಗ್ಬಿಡ್ತೀರಾ. ಹಾಗೆ ಆರೋಗ್ಯದಲ್ಲಿ ಏರುಪೇರು, ಆರೋಗ್ಯನ ನೋಡ್ಕೊಳ್ಳಿ ಮೀನರಾಶಿಯವರು. ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗ್ಬೋದು. ಕುಟುಂಬ ಚೆನ್ನಾಗಿರುತ್ತೆ, ಕುಟುಂಬದಲ್ಲಿ ತುಂಬಾ ಹ್ಯಾಪಿ ಆಗಿರ್ತೀರಾ, ಕುಟುಂಬದಲ್ಲಿ ಚೆನ್ನಾಗಿರ್ತೀರಾ. ಒಂದ್ ಮಾತುಕತೆ ಆಗಿರ್ಬೋದು, ಅಥವಾ ಎಲ್ಲರೂ ಸೇರಿ ಎಲ್ಲರೂ ಹೊರಗಡೆ ಹೋಗೋದಾಗಿರ್ಬೋದು, ಇವೆಲ್ಲ ಕೂಡ ನಡೆಯುತ್ತೆ. ರೆಮಿಡಿ ಅಂತ ಬಂದ್ರೆ ನೋಡಿ, ಗುರು ಆಗಿರ್ತಾನೆ. ಅಶ್ವತ್ಥ ಮರ ಅಂತ ಹೇಳಿದೆ, ಅಶ್ವತ್ಥ ಮರವನ್ನ ಮುಟ್ಟಿ ಅದನ್ನ ನಮಸ್ಕಾರ ಮಾಡಿ, ಅದರ ಒಂದು ಎಲೆನ ತಂದು ನಿಮ್ ಮನೇಲಿ ಇಟ್ಕೊಳ್ಳಿ. ಮೀನರಾಶಿಯವರು ಏನ್ ಗೊತ್ತಾ, ಯಾವಾಗ್ಲೂ ನಾನು ಇವತ್ತು ಹೇಳಿರ್ತೀನಿ ಯಾವ್ಯಾವ ಮರ ಯಾವ್ಯಾವ ರಾಶಿಯವ್ರಿಗೆ ಅಂತ ಪ್ರತಿಯೊಂದು ಇವತ್ತು ಹೇಳಿದೀನಿ. ಸೊ ಆ ಮರ ಯಾವಾಗಾದ್ರೂ ಸಿಕ್ಲಿ ನಿಮ್ಗೆ, ಇವತ್ತು ಸಿಕ್ಕಿಲ್ವಾ ನಾಳೆ ಸಿಕ್ಕಿಲ್ವಾ ನಾಳಿದ್ದು, ಆ ಮರ ನೋಡಿದ ತಕ್ಷಣ ಇದು ಹೌದು, ಇದು ಮೀನರಾಶಿಯವ್ರ ಮರ, ಇದು ಅಶ್ವತ್ಥ ಮರ ಹೇಳಿದ್ದಾರೆ ಅಂತ ಅದ್ರ ಒಂದು ಎಲೆನೋ ಕಾಂಡನೋ ತಂದು ನಿಮ್ ಮನೇಲಿ ಇಟ್ಕೊಳ್ಳಿ, ನಿಮ್ಮ ಬೀರುವಲ್ಲಿ ಇಟ್ಕೊಳ್ಳಿ, ತಂದು ಇಟ್ಕೊಬಿಡಿ. ಅದ್ ಲೈಫ್ ಟೈಮ್ ನಿಮ್ಗೆ ಯಾವಾಗ್ಲೂ ನಿಮ್ ಜೊತೆನೆ ಇರುತ್ತೆ. ಅದ್ ಯಾವಾಗ್ಲೂ ನಿಮ್ಗೆ ಪಾಸಿಟಿವ್ ಎನರ್ಜಿ ಕೊಡ್ತಾ ಇರುತ್ತೆ. ನೋಡಿ, ಈ ಒಂದು ಏನಂತಂದ್ರೆ ಆ ಅಶ್ವತ್ಥ ಮರ ಆಗಿರ್ಬೋದು, ಅಥವಾ ಒಂದು ಗಂಧದ ಚಕ್ಕೆ ಕೂಡ ಆಗಿರ್ಬೋದು, ಅದನ್ನ ಕೂಡ ನೀವು ತಂದಿಟ್ಕೊಳ್ಬಹುದು, ಗಂಧವನ್ನ ಲೇಪಿಸ್ಕೊಳ್ಬಹುದು. ಇದೆಲ್ಲ ಕೂಡ ಮೀನರಾಶಿಯವರಿಗೆ ತುಂಬಾ ಪಾಸಿಟಿವ್ ನ ತಂದ್ಕೊಡುತ್ತೆ ಅಂತ ಹೇಳ್ತಾ 12 ರಾಶಿಗಳ ದಿನ ಭವಿಷ್ಯವನ್ನ ಹೇಳಿದೀನಿ. ಹಾಗೆ ಕೆಲವು ಉಪಯುಕ್ತ ರೆಮಿಡಿಯನ್ನು ಕೂಡ ಹೇಳಿದೀನಿ. ಇದನ್ನೆಲ್ಲ ಕೂಡ ನೀವು ಮಾಡ್ತಾ ಬನ್ನಿ, ಒಳ್ಳೇದಾಗ್ಲಿ. ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಗಳನ್ನ ತಿಳಿಸಿಕೊಡ್ತೀನಿ. ಧನ್ಯವಾದ ವೀಕ್ಷಕರೇ.